ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೇನೆ. ಸೊ ಇವತ್ತು ನಾನು ಒಂದು ಸಣ್ಣ ವ್ಲಾಗನ್ನು ಮಾಡ್ತೇನೆ. ಮನೆಯಲ್ಲೇ ಇದ್ದೇನೆ. ರೀಸನ್ ಏನಂದರೆ ಶಿಕ್ಷಕರ ದಿನಾಚರಣೆ, ಹಾಗೆ ನಮಗೆ ಸ್ಕೂಲಿಗೆ ಹೋಗಲಿಕ್ಕಿಲ್ಲ. ಹಾಗೆ ಈದ್ ಮಿಲಾದ್ ಕೂಡ ಉಂಟು, ಗೌರ್ಮೆಂಟ್ ಹಾಲಿಡೇ ಸೆಲೆಬ್ರೇಷನ್ ಎಲ್ಲ ನಾಳೆ ಮಾಡ್ತಾರೆ ಶಾಲೆಯಲ್ಲಿ. ಹಾಗೆ ಇವತ್ತು ನಾನು ನಮ್ಮ ತೋಟದಲ್ಲಿ ಹುಲ್ಲಾಗಿದೆ, ಕೀಳಲಿಕ್ಕೆ ಉಂಟು ಹೇಳಿದ್ದೆಲ್ಲ. ಸೊ ಇವತ್ತು ಕೀಳಲಿಕ್ಕೆ ಹೊರಟಿದ್ದೇನೆ. ಮಾಮಿ ಆಲ್ರೆಡಿ ಕೀಳ್ತಾ ಇದ್ದಾರೆ, ನಾನೀಗ ಕೀಳಲಿಕ್ಕೆ ಹೋಗ್ತಾ ಇದ್ದೇನೆ. ಕಾಯ್ತು ಹಂಗೆ ನೋವಿಗಟ್ಲಿ ನನಗೆ. ಹಾಂ, ಡೊಬ್ರಿ 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 ಎಂಜಲ್ಲ. ದೂಬಮ್ಮ ಹುಳಿ ಇಲ್ಲಿಂದ ಅಲ್ಲಿ ನೋಡುದು, ಅಲ್ಲೆಲ್ಲೋ ಹೋಗಿದ್ದಾಳೆ ಮಿಲಿ, ಅಲ್ಲಿ ನೋಡಿ ಎಲ್ಲಿದ್ದಾಳೆ. ಚಲ ಕನ್ಯು ಕಲ್ಲು ಮುರ್ರ. ಇವ ನೋಡಿ ಬ್ಲ್ಯಾಕ್ ಪ್ಯಾಂಥರ್ನ ಹಾಗೆ ಇಲ್ವ ನೋಡಲಿಕ್ಕೆ? ಸೇಮ್ ಬ್ಲ್ಯಾಕ್ ಪ್ಯಾಂಥರ್. ಐ ಐ ಓ ಕುಚ್ಚಲೆ ಮುರ್ರ ಮುರ್ರ ಬೊಳನ್ನಿ. ಇವಳು ಕಲ್ಲುವಿನ ಸ್ಮೆಲ್ ಹಿಡ್ದಿದ್ದಾಳೆ, ಎಲ್ಲೋ ಇದ್ದಾನೆ ಗೊತ್ತುಂಟು, ಹುಡುಕ್ತಾ ಇದ್ದಾಳೆ ನೋಡಿ, ಎಲ್ಲಿದ್ದಾಳೆ ಗೊತ್ತಿಲ್ಲ. ಕೈಸ ಕಲ್ಲು ಕೈಗೆ ಹಸ ಕೈ ಹಸ. ಮಾಮಿ ಆಲ್ರೆಡಿ ಬಂದು ಹುಳ್ಳು ಕೀಳ್ತಾ ಇದ್ದಾರೆ. ಹಲೋ, ಅಲ್ಲಿ ಕೀಳ್ತಾ ಇದ್ದಾರೆ. ಸೊ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ಹೀಗೆ ಕೀಳಲಿಕ್ಕೆ. ಸೊ ಇಲ್ಲಿ ಹಾವು ಹುಳ ಹುಪ್ಪಟೆ ಎಂತ ಬಂದು ನಿಂತರೂ ಗೊತ್ತಾಗಲಿಕ್ಕಿಲ್ಲ. ಜಾ ಅದು ಜಾ. ನಮ್ಮ ಮನೆ ಹತ್ತಿರವೂ ಅಲ್ಲೊಂದು ನುಗ್ಗೆ ಮರ ಉಂಟು, ಅದಷ್ಟು ಕ್ಲಿಯರಾಗಿ ಕಾಣೋದಿಲ್ಲ. ಸೊ ಆ ನುಗ್ಗೆ ಮರದ ಸೊಪ್ಪನ್ನು ನಾನು ಇವತ್ತು ಕಟ್ ಮಾಡಿದ್ದೇನೆ. ಬಿಕಾಸ್ ನನ್ನದು ಟೀಚರ್ ಫ್ರೆಂಡ್ ಒಬ್ಬರು, ಅಂದರೆ ಕೊಲಿಗಿಗೆ ಬೇಕು ಅಂತ, ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇರ್ತದೆ, ಹಾಗಾಗಿ ಅವರು ಬೇಕು ಅಂತ ಹೇಳಿದರು. ಸೊ ಸ್ವಲ್ಪ ಬಿಸಿಲುಂಟು, ಬಿಸಿಲಿಗೆ ಈಗ ಒಣಗಲಿಕ್ಕೆ ಹಾಕಿದ್ದೇನೆ ಇದನ್ನು. ಆಮೇಲೆ ನಾಳೆ ಶಾಲೆಗೆ ತಗೊಂಡೋಗಿ ಅವರಿಗೆ ಕೊಡೋದು. ಇವರು ಮಧ್ಯಾಹ್ನ ಊಟ ಮಾಡಿ ಕೂಡ ನೋಡಿ ಹುಲ್ಲು ಕೀಳ್ತಾ ಇದ್ದಾರೆ. ನಾನು ಪಾತ್ರೆ ಎಲ್ಲ ತೊಳಿಲಿಕ್ಕಿತ್ತು, ತೊಳೆದೆಲ್ಲ ಆಯಿತು. ಸೊ ಇದು ದೇವರ ಪಾತ್ರೆ ಎರಡು, ಇದನ್ನೆಲ್ಲ ತೊಳ್ಕೊಂಡು ಈಗ ಒಳಗೆ ಹೋಗ್ತಾ ಇದ್ದೇನೆ. ಯಾ ಮಾಮಿ ಪಿರೇ
ನಾನು ಬೆಳಿಗ್ಗೆ ತೆಗೆದ ನುಗ್ಗೆ ಸೊಪ್ಪನ್ನು ಅಂಗಳದ ಮಧ್ಯದಲ್ಲಿ ತಂದಿಟ್ಟಿದ್ದೇನೆ ನೋಡಿ. ಈಗ ಇಷ್ಟು ಒಣಗಿದೆ, ಇನ್ನೂ ಕೂಡ ಒಣಗಬೇಕು. ಈ ಥರ ಇದು ಮಾಡಬೇಕಾದ್ರೆ ಫುಲ್ ಪೌಡ್ರ್ ಆಗಬೇಕು. ಸ್ವಲ್ಪ ಪೌಡ್ರ್ ಆಗ್ತಾ ಉಂಟಷ್ಟೇ, ಕೆಲವೆಲ್ಲ ಒಣಗಲಿಲ್ಲ, ಕೆಲವೆಲ್ಲ ನೋಡಿ ಹಸಿ ಹಸಿಯೇ ಉಂಟು. ಇನ್ನು ಟೈಮ್ ಉಂಟು. ಸಂಜೆ ತನಕ ಹೀಗೆ ಇಟ್ಟಿರ್ತೇನೆ. ಇಲ್ಲೊಂದು ಪ್ಲಾಸ್ಟಿಕ್, ಅಲ್ಲೊಂದುಂಟು, ಇಲ್ಲೆಲ್ಲ ಬಟ್ಟಲಲ್ಲಿ ಇಟ್ಟಿದ್ದೀನಿ. ನನಗಿಲ್ಲಿ ಟೀಚರ್ಸ್ ಡೇ ಸ್ಪೆಷಲಾಗಿ ಕೇಕನ್ನು ಸ್ನಗ್ಲರ್ಸಿಂದ ಕಳಿಸಿಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸ್ನಗ್ಲರ್ಸ್. ಹಾಗೆ ಊರ್ಜಾ ಮೇಡಮಿಗೂ ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಗುಂಡು ಅಲ್ಲಿ ಇರ್ತಾರಲ್ವ, ಹಾಗಾಗಿ ಅವರು ಬರಬೇಕಾದ್ರೆ ಮೇಡಮ್ ಅಲ್ಲಿಂದ ಕೊಟ್ಟು ಕಳಿಸಿದರು. ನಾವು ಅದನ್ನು ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. मामी ताई बघा मामी. ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ಗುಂಡು ಜೊತೆ ಒಂದು ರೌಂಡು ಕಾರ್ ಸ್ಟ್ರೀಟಿಗೆ ರೌಂಡ್ ಬಂದಿದ್ದೇನೆ. ಸೊ ಇದು ಕಾರ್ ಸ್ಟ್ರೀಟಲ್ಲಿರುವಂತಹ ವೆಂಕಟರಮಣ ದೇವಸ್ಥಾನ. ಮುಂದೆ ಹೋಗಬೇಕಾದ್ರೆ ನಮ್ಮ ಪತ್ತು ಮತ್ತು ಆದಿ ಓದಿದ ಸ್ಕೂಲ್ ಇದು ಕೆನರಾ. ನಾನು ಇಲ್ಲಿ ತುಂಬ ಸಲ ಹೋಗಿದ್ದೇನೆ, ಪತ್ತುವನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆ ಗುಂಡು ಹೇಳ್ತಾ ಇದ್ರು ಪತ್ತು ಓದುವ ಸ್ಕೂಲ್ ಇದು ಅಂತ. ಸೊ ಪತ್ತುನ ಸ್ಕೂಲ್ ಬಗ್ಗೆ ಮಾತಾಡ್ತಾ ನಾವು ಇಲ್ಲಿ ಸರ್ಕಲಿಗೆ ಬಂದು ರೀಚ್ ಆದ್ವಿ. ಇದು ನವಭಾರತ್ ಸರ್ಕಲ್. ಈ ಸರ್ಕಲ್ನ ಮಧ್ಯದಲ್ಲಿ ಮಂಜೇಶ್ವರ ಗೋವಿಂದ ಪೈ ಅವರದ್ದು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ರೀಸನ್ ಏನಂದರೆ ಅವರು ರಾಷ್ಟ್ರಕವಿ. ಸೊ ಹಾಗಾಗಿ ಮಂಗಳೂರಿನಲ್ಲೇ ಅವರು ತುಂಬಾ ಫೇಮಸ್. ಹಾಗೆಯೇ ನಮ್ಮ GSB ಸಮುದಾಯದ ಒಂದು ಫೇಮಸ್ ಕವಿ. ಹಾಗೆ ಕನ್ನಡ ಸಾಹಿತ್ಯಕ್ಕೆ ಇವರು ಅಪಾರವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಅವರನ್ನು ರಾಷ್ಟ್ರಕವಿ ಅಂತಲೂ ಕರೀತಾರೆ. ರಾಷ್ಟ್ರಕವಿ 3 ಜನರಲ್ಲಿ ಇವರು ಕೂಡ ಒಬ್ಬರು. ಹಾಗಾಗಿ ಅವರ ಮೂರ್ತಿಯನ್ನು ಇಲ್ಲಿ ನವಭಾರತ್ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಸರ್ಕಲನ್ನು ಗೋವಿಂದ ಪೈ ಸರ್ಕಲ್ ಅಂತ ಕರೀತಾರೆ ಇವಾಗ. ನಾನಿವತ್ತು ಒಂದು ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆ ಡಿಸ್ಕಷನ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಸೊ ಇದು ರೈಟ್ ಟೈಮ್, ಬಿಕಾಸ್ ನನಗೊಂದು ಕಮೆಂಟ್ ಬಂದಿತ್ತು. ಸೊ ಆ ಕಮೆಂಟನ್ನು ನಾನಿಲ್ಲಿ ಹಾಕಿರ್ತೇನೆ. ಸೊ ಆ್ಯಕ್ಚುಲಿ ನನಗೆ ಆ ಕಮೆಂಟ್ ನೋಡಿ ತುಂಬಾ ಬೇಜಾರಾಯಿತು. ಬಿಕಾಸು ಬಾಡಿ ಶೇಮಿಂಗ್ ಮಾಡುವಂಥದ್ದು. ಸೊ ನನಗೆ ಇಲ್ಲಿ ತನಕ ಇಷ್ಟು ವೀಡಿಯೋಸನ್ನು ಮಾಡಿದ್ದೇನೆ ಸಾಧಾರಣ 1 ವರ್ಷದಿಂದ. ಇಲ್ಲಿಯವರೆಗೆ ಆ ಥರದ ವೀಡಿಯೋ ಅಥವಾ ಕಮೆಂಟ್ ನನಗೆ ಬಂದದ್ದೇ ಇಲ್ಲ. ಫಸ್ಟ್ ಟೈಮ್ ಈ ಥರದ ಕಮೆಂಟ್ ಬಂದದ್ದು. ಸೊ ಆ ಕಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಹೇಳಿ. ಬಿಕಾಸು ಆ್ಯಸ್ ಎ ಟೀಚರ್ ನಾನು ಇದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು. ಬಿಕಾಸು ಹಲವಾರು ಆರೋಗ್ಯದ ಸಮಸ್ಯೆಗಳಿಂದ ನಾನು ಹಾಗೆ ಆಗಿರುವಂಥದ್ದು. ಸೊ ಆ್ಯಕ್ಚುಲಿ ನಾನು ಮೊದಲು ತುಂಬಾ ಸಪುರ ಇದ್ದೆ. ಅನುಷನ ವ್ಲಾಗಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಅಥವಾ ನನ್ನದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನನ್ನದು ಫೋಟೋಸ್ ಉಂಟು. ಸೊ ಅಲ್ಲಿ ನಾನು ಬೇರೆ ಥರ ಇದ್ದೆ. ಆಫ್ಟರ್ ಮ್ಯಾರೇಜ್ ನಾನು ಬೇರೆ ಥರ ಆಗಿದ್ದೇನೆ. ಹಲವಾರು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಆಗಿರುವಂಥದ್ದು. ಸೊ ಅವರು ನನಗೆ ಕಮೆಂಟ್ ಮಾಡಿರುವಂಥದ್ದು ತುಂಬಾ ಬೇಜಾರಾಯಿತು. ಸೊ ನಿಮ್ಮೆಲ್ಲರ ಒಪಿನಿಯನ್ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿರಿ. ಹಾಗೆಯೇ ಇವತ್ತಿನ ನನ್ನ ಪುಟ್ಟ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.